ಸ್ಮಾರ್ಟ್ ಕ್ಲಾಸ್, ಸಿಸಿಟಿವಿ ಕ್ಯಾಮೆರಾ, ಶುದ್ಧ ಕುಡಿಯುವ ನೀರು, ಎಲ್ಕೆಜಿ, ಯುಕೆಜಿ, ಪೂರ್ವ ಪ್ರಾಥಮಿಕ, ಹೊಸ ಶಾಲೆಯ ಕೋಣೆ ಕಟ್ಟಡ ಪ್ರಗತಿ, ನುರಿತ ಶಿಕ್ಷಕರಿಯಿಂದ ಪಾಠ ಬೋಧನೆ, ಕ್ರೀಡೆ, ವಿಜ್ಞಾನ ಪ್ರಯೋಗಾಲಯ, ಗ್ರಂಥಾಲಯ, ಕಂಪ್ಯೂಟರ್ ಲ್ಯಾಬ್, ಶಾಲೆಯ ಸುತ್ತಲೂ ಎತ್ತರದ ಕಾಂಪೌಂಡ್, ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ, ವಿಶಾಲವಾದ ಆಟದ ಮೈದಾನ, ಹಚ್ಚ ಹಸುರಿನ ನಿಸರ್ಗದ ಮಡಿಲು, ಏನುಂಟು ಏನಿಲ್ಲ ಈ ಶಾಲೆಯಲ್ಲಿ. ಹಾಗಾದರೆ ಯಾವುದು ಆ ಶಾಲೆ ಎಂದು ನೋಡೋಣ ಬನ್ನಿ. ವಿಜಯಪುರ ಜಿಲ್ಲೆಯ ಕೋಲ್ಹಾರ ತಾಲೂಕಿನ ರೋಣಿಹಾಳ ಗ್ರಾಮದ ಶ್ರೀ ಎಡೆಯೂರು ಸಿದ್ದಲಿಂಗೇಶ್ವರ ವಿದ್ಯಾವರ್ಧಕ ಸಂಘದ ಅಧೀನದಲ್ಲಿ ಬರುವಂತಹ ಶ್ರೀ ಎಡೆಯೂರು ಸಿದ್ದಲಿಂಗೇಶ್ವರ ಪೂರ್ವ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಪೋಷಕರು ಒಮ್ಮೆ ಭೇಟಿ ನೀಡಿದರೆ ಆಕರ್ಷಣೆಗೆ ಒಳಗಾಗುವುದರಲ್ಲಿ ಸಂಶಯವಿಲ್ಲ. ಗಾಣಿಗೇರ ಶಿಕ್ಷಕರು 1980-81ರಲ್ಲಿ ಪ್ರಾರಂಭಿಸಿದ ಈ ಶಾಲೆ ಇನ್ನೇನು 5 ವರ್ಷದಲ್ಲಿ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ಳುವ ಸಿದ್ಧತೆಯಲ್ಲಿದೆ. ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ವ್ಯಾಪಾರ ವಹಿವಾಟು, ರಾಜ್ಯ ಕೇಂದ್ರ ಸರ್ಕಾರದ ಹಲವು ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಕ್ಕಳ ಶಿಕ್ಷಣದ ಅನುಕೂಲಕ್ಕಾಗಿ ಸಂಸ್ಥೆಯ ಆಡಳಿತ ಮಂಡಳಿಯವರು ಪೋಷಕರು ಒಂದುಗೂಡಿ ಕಳೆದ 1 ವರ್ಷದಿಂದ ಎಲ್ಕೆಜಿ, ಯುಕೆಜಿಯನ್ನು ಆರಂಭಿಸಿದ್ದಾರೆ. ಇದಕ್ಕಾಗಿ 2 ಶಿಕ್ಷಕರನ್ನ ನೇಮಿಸಿಕೊಂಡು ವೇತನವನ್ನ ತಾವೇ ಪಾವತಿಸುತ್ತಿದ್ದಾರೆ. ಸದ್ಯ ಸುಮಾರು 50 ಪುಟಾಣಿಗಳು ಎಲ್ಕೆಜಿ, ಯುಕೆಜಿಯಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ ಭಾಷೆಯ ಆರಂಭಿಕ ಅಕ್ಷರಾಭ್ಯಾಸ ಮಾಡುತ್ತಿದ್ದಾರೆ. ಎಬಿಸಿಡಿ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಪದ್ಯವನ್ನ ಸಹ ಹೇಳುತ್ತಿದ್ದಾರೆ. 1 2 ಬಕ್ಕಲ್ ಮೈ ಶೂ 3 4 ಸಟ್ 5 6 pick up stick ಹಚ್ಚ ಹಸುರಿನ ಗಿಡ ಮರಗಳು, ಶಾಲೆಯ ವಾತಾವರಣ, ಶಾಲೆಗೆ ಸರಿಸಮಾನಾಗಿ ಗುಣಮಟ್ಟದ ಬೋಧನೆ, ಮಕ್ಕಳ ಮೇಲಿನ ಶಿಕ್ಷಕರ ಕಾಳಜಿಯನ್ನ ಪೋಷಕರು ಕಣ್ಣಾರೆ ಕಾಣುತ್ತಿದ್ದಾರೆ. ಸದ್ಯ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಶಾಲೆಯೇ ದೇವಾಲಯ, ಮಕ್ಕಳು ದೇವರು, ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ, 10 ದೇವರನ್ನ ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನ ಪೂಜಿಸು ಎಂಬ ನಾಣ್ಣುಡಿಗಳು ಶಾಲೆಯ ಗೋಡೆಗಳ ಮೇಲೆ ಎದ್ದು ಕಾಣುತ್ತಿವೆ. ಮಕ್ಕಳಿಗೆ ನೀತಿ ಪಾಠವನ್ನ ಹೇಳಿಕೊಡುವಂತಿವೆ. 15 ಶಾಲಾ ಕೊಠಡಿಗಳು, 6 ಶಿಕ್ಷಕರು ಮತ್ತೆ 6 ಜನ ಶಿಕ್ಷಕಿಯರು, ಒಬ್ಬ ಕ್ಲಾರ್ಕ್, ಒಬ್ಬರು ಕಾವಲುಗಾರರು ಸಹ ಇದ್ದಾರೆ. ಹೊಸದಾಗಿ ಹಲವು ಶಾಲಾ ಕೊಠಡಿಗಳ ಕಟ್ಟಡದ ಕಾರ್ಯ ನಿರ್ಮಾಣ ಹಂತದಲ್ಲಿದೆ. ಶಿಕ್ಷಕಿಯರು 16 ವರ್ಷಗಳಿಂದ ಇದೇ ಶಾಲೆಯಲ್ಲಿ ಆಸಕ್ತಿಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಪರೀಕ್ಷೆಯಲ್ಲಿ ಶಾಲೆ ಉತ್ತಮ ಫಲಿತಾಂಶ ಪಡೆದುಕೊಂಡಿದೆ ಎಂದು ಹೇಳುತ್ತಾರೆ ಶಿಕ್ಷಕ ವಿಎಸ್ ಲಿಂಬಿಕಾಯಿ. ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಶ್ರೀ ಎಡೆಯೂರ ಸಿದ್ದಲಿಂಗೇಶ್ವರ ಪ್ರೌಢಶಾಲೆಯನ್ನು 1980-81ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿತ್ತು. ಈ ನಮ್ಮ ಶಾಲೆಯ ನಡೆದು ಬಂದ ದಾರಿ ಬಗ್ಗೆ ಒಂದಿಷ್ಟು ಸವಿಸ್ತಾರವಾಗಿ ವಿವರಣೆಯನ್ನು ಕೊಡುತ್ತೇನೆ. ಆಗಿನ ಕಾಲದಲ್ಲಿ ಶ್ರೀ ಜಿ.ಕೆ. ಗಾಣಿಗೇರ್ ಗುರುಗಳು ಕಾರ್ಯದರ್ಶಿಯಾಗಿದ್ದರು ಹಾಗೂ ಟಿ.ಕೆ. ಹೂಗಾರ್ ಅವರು ಚೇರ್ಮನ್ರಾಗಿದ್ದರು. ಅವರ ಜೊತೆಯಲ್ಲಿ ಊರಿನ ಎಲ್ಲ ಪ್ರಮುಖರು, ಹಿರಿಯರು, ಗಣ್ಯ ವ್ಯಕ್ತಿಗಳು ಕೂಡಿಕೊಂಡು ಈ ಒಂದು ಶಾಲೆಯನ್ನು ಹುಟ್ಟು ಹಾಕಿದರು. ಯಾಕಂದರೆ ಇದ್ರ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಮಕ್ಕಳು ಬೇರೆ ಊರಿಗೆ ಹೋಗೋದಕ್ಕಿಂತ ಇಲ್ಲೇ ಶಾಲೆಯನ್ನು ಕಲೀಲಿ ಅಂತೇಳಿ ಸದುದ್ದೇಶದಿಂದ ಎಲ್ಲ ಬಡ ಮಕ್ಕಳಿಗೂ ಅನುಕೂಲವಾಗುವ ದೃಷ್ಟಿಯಿಂದ ಈ ಶಾಲೆಯನ್ನು ಪ್ರಾರಂಭಿಸಿದರು. ಅಂದಿನ 45 ವರ್ಷ ಈ ಶಾಲೆ ಬೆಳೆದು ಬಂದಿದೆ. ಇಲ್ಲಿ ಸಾಕಷ್ಟು ಶಿಕ್ಷಕರು ಇಲ್ಲಿ ಸೇವೆಯನ್ನು ಮಾಡಿ ನಿವೃತ್ತಿಯಾಗಿದ್ದಾರೆ. ಯಾಕಂದ್ರೆ ಆಗಿನ ಕಾಲದ ಶಿಕ್ಷಕರು ಜಿಲ್ಲಾ ಮಟ್ಟದ ಆದರ್ಶ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮತ್ತು ತಾಲೂಕು ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದು ಶಾಲೆ ಮುನ್ನಡೆಯುತ್ತಾ ಬಂದಿದೆ. ಈಗ ಈ ಶಾಲೆಯಲ್ಲಿ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳು
ಇಲ್ಲಿಂದ ಕಲಿತು ಸಾಕಷ್ಟು ಮುಂದೆ ಹೋಗಿದ್ದಾರೆ. ವಿದೇಶದಲ್ಲಿ ಇದ್ದಾರೆ. ಅನೇಕ ಇಲಾಖೆಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ. ಹಾಗೂ ತಮ್ಮ ಸ್ವಂತ ಉದ್ಯೋಗದಿಂದ ಚಿತ್ರಕಲೆಯನ್ನು ಕಲಿತು ವಾಸ್ತುಶಿಲ್ಪವನ್ನು ಕಲಿತು ಶಿಲ್ಪಿಗಳಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿಂದ ಸಾಕಷ್ಟು ಅನುಕೂಲತೆಗಳು ವಿದ್ಯಾರ್ಥಿಗಳಿಗೆ ಆಗಿದೆ. ಈಗ ನಮ್ಮ ಶಾಲೆ ಈ ಶಿಕ್ಷಣದಲ್ಲಿ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಕಳೆದ ವರ್ಷದಿಂದ ನಮ್ಮ ಶಾಲೆಯಲ್ಲಿ LKG UKG ಪ್ರಾರಂಭವಾಗಿದೆ. ಅದೇ ಥರನಾಗಿ ಈ ವರ್ಷದಿಂದ ಶೈಕ್ಷಣಿಕ ವರ್ಷದಿಂದ ಪ್ರಾಥಮಿಕ ಶಾಲೆಯು ಕೂಡ ಪ್ರಾರಂಭವಾಗ್ತಾ ಇದೆ. 1ರಿಂದ 7ನೇ ತನಕ ಏಕಕಾಲದಲ್ಲಿ ಅಡ್ಮಿಷನ್ ಪಡ್ಕೊಂಡು ಅದು ಕೂಡ ಪ್ರಾರಂಭ ಆಗ್ತದೆ. ನಮ್ಮ ಸಂಘದವರು ಈ ಒಂದು ಶಿಕ್ಷಣ ಸಂಸ್ಥೆಯ ಸಲುವಾಗಿ ಸಾಕಷ್ಟು ಶ್ರಮವಹಿಸಿ ದುಡಿಲಕತ್ತಿದ್ದಾರೆ. ಆಮೇಲಿಂದ 7 ಕೊಠಡಿಗಳನ್ನು ಹೊಂದಿದಂಥ ಒಂದು ಪ್ರಾಥಮಿಕ ಶಾಲೆ ಕಟ್ಟಡ ಕೂಡ ಅಷ್ಟೇ ಭರದಿಂದ ಕೆಲಸ ಕೂಡ ಸಾಗಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಅದು ಕೂಡ ಅನುಕೂಲ ಆಗ್ತೈತಿ. ಯಾಕಂದ್ರೆ ನಮ್ಮ ಶಾಲೆಯಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳು ಬಂದ್ರೆ ಭಾಳಷ್ಟು ನಮ್ಮ ಶಾಲೆಯ ಒಂದು ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಈಗ ಪರಸ್ಥಳದಾಗ ಹೋಗಿ ಕಲಿಯೋಕ್ಕಿಂತ ಈ ಮಾದರಿಯಲ್ಲಿ ಅಲ್ಲಿ ಏನು ಕೋಚಿಂಗ್ ಮಾದರಿಯಲ್ಲಿ ಹೋಗಿ ಕಲಿತಾರಲ್ಲ ಅದೇ ಥರನಾಗಿ ಆ ಸೌಲಭ್ಯ ಕೂಡ ಇಲ್ಲೇ ಸಿಗ್ತೈತಿ. ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನುರಿತಂಥ B.Ed ಆದಂಥ ಶಿಕ್ಷಕರನ್ನು ಅದಕ್ಕೆ ನೇಮಕ ಮಾಡ್ಕೋತಾರೆ. ಅದರಿಂದ ಮಕ್ಕಳ ಗುಣಮಟ್ಟ ಕೂಡ ಹೆಚ್ಚಾಗ್ತೈತಿ. ಆಮೇಲೆ ಇದ್ದೂರಾಗ ಪಾಲಕರಿಗೆ ಭಾಳಷ್ಟು ಅನುಕೂಲ ಆಗ್ತೈತಿ. ಬೇರೆ ಕಡೆ ಹೋಗಿ ಹೆಚ್ಚು ಖರ್ಚು ಮಾಡೋದಕ್ಕಿಂತ ಇದ್ದೂರಾಗ ಶಾಲೆ ಕಡಿಮೆ ಫೀಯಲ್ಲಿ ಕಲಿಸ್ಲಿಕ್ಕೆ ಒಂದು ಅನುಕೂಲ ಆಗ್ತೈತಿ. ಮತ್ತು ಮಕ್ಕಳ ಪ್ರಗತಿಯನ್ನು ಬಂದು ಆಗಾಗ ಪರಿಶೀಲನೆ ಮಾಡಲಿಕ್ಕೂ ಕೂಡ ಅವರಿಗೆ ಅನುಕೂಲ ಆಗ್ತೈತೆ ಅಂತ ಹೇಳ್ತೀನಿ ನಾನು. ಆದರೆ ಇದರಿಂದ ಶಿಕ್ಷಣ ಸಂಸ್ಥೆಯವರು ಇದನ್ನು ಮಾಡೋದ್ರಿಂದ ಇದರ ಅನುಕೂಲ ಯಾರಿಗೆ ಆಗ್ತದಪ್ಪ ಅಂತ ಊರಿನ ಸಮಸ್ತ ಜನತೆಗೆ ಇದರ ಅನುಕೂಲ ಆಗ್ತದೆ. ಮಕ್ಕಳಿಗೆ ಇದ್ದೂರಾಗ ಶಾಲೆ ಆಗ್ತದೆ. ಅದು ಕಲಿಸ್ಲಿಕ್ಕೆ ಒಂದು ಅನುಕೂಲ ಆಗ್ತಂತ ಹೇಳ್ತೀನಿ. ಈ ಶಿಕ್ಷಣ ಭಾಳಷ್ಟು ಶಿಕ್ಷಕರು ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಹೋಗಿದ್ದಾರೆ. ಹೊಸ ಸಿಬ್ಬಂದಿಯವರು ಕೂಡ ಬಂದಾರ. ಆಮೇಲೆ ನಮ್ಮಲ್ಲಿ 8 ಜನ ಶಿಕ್ಷಕರ ಸ್ಟಾಫ್ ಐತಿ. ಯಾವ ವಿಷಯ ಹೇಳೋಕ್ಕೂ ಯಾರ್ದು ಏನು ಕೊರತೆ ಇಲ್ಲ. ಎಲ್ಲ ಶಿಕ್ಷಕರು ನಮ್ಮಲ್ಲಿ ಅದಾರ. ಮಕ್ಕಳಿಗೆ ಭಾಳಷ್ಟು ಅನುಕೂಲ ಆಗ್ತದೆ. ಅದಕ್ಕಾಗಿ ಈ ಶಿಕ್ಷಣ ಸಂಸ್ಥೆ ಇಲ್ಲಿ ವಾತಾವರಣ ಭಾಳಷ್ಟು ಕಲಿಕೆಗೆ ಉತ್ತಮವಾದಂಥ ವಾತಾವರಣ ಅದ. ವಿಶಾಲವಾದಂಥ ಮೈದಾನ ಅದ. ಆಮೇಲಿಂದ ಶುದ್ಧ ಕುಡಿಯುವ ನೀರನ್ನು ಘಟಕ ಕೂಡ ಇದೆ. ಅದರ ಜೊತೆಗೆ ಶೌಚಾಲಯ ಐತಿ. ಆಮೇಲಿಂದ 16 CC ಕ್ಯಾಮ್ರಾಗಳನ್ನು ಇಲ್ಲಿ ಅಳವಡಿಸಿದ್ದಾರೆ. ಮಕ್ಕಳಿಗೆ ಯಾವುದೇ ಥರದಿಂದ ತೊಂದರೆ ಆಗಬಾರ್ದಂತೇಳಿ. ಆಮೇಲಿಂದ ಪಾಲಕರ ಒಂದು ಅಭಿಪ್ರಾಯ ಏನಪ್ಪ ಅಂದ್ರೆ ಒಂದು ಸರಿ ಮಗು ನಮ್ಮ ಗೇಟ್ಲಿಂದ ಶಾಲೆ ಒಳಗೆ ಎಂಟ್ರಿ ಆಯ್ತಂದ್ರೆ ಅವ 5 ಗಂಟೆವರೆಗೆ ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಆಟ ಪಾಠಗಳನ್ನು ಆಡಿ ಮನೆಗೆ ಹೋಗಲಿಕ್ಕೆ ಭಾಳಷ್ಟು ಉತ್ತಮವಾದಂಥ ವಾತಾವರಣದ ಗಿಡ ಮರಗಳಿಂದ ಕಂಗೊಳಿಸ್ತದೆ. ನೀರಿನ ವ್ಯವಸ್ಥೆ ಇದೆ. ಯಾವುದೇ ತೊಂದರೆ ಇಲ್ಲ. ಈಗ ಆಗುವಂಥ ಕಟ್ಟಡ ಕೂಡ ಭಾಳ ಉತ್ತಮ ಗುಣಮಟ್ಟದ್ದು ಹೈಟೆಕ್ ಕಟ್ಟಡ ಆಗ್ತದೆ. ಭಾಳಷ್ಟು ಈಗಿನ ತಂತ್ರಜ್ಞಾನದ ಪ್ರಕಾರ ಕೊಠಡಿಗಳು ತಯಾರಾಗ್ತವೆ. ಆಮೇಲಿಂದ 1ರಿಂದ 7ನೇ ವರ್ಗದ ಮಕ್ಕಳಿಗೆ ಕೂಡಲಿಕ್ಕೆ ಅದನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಮೊದಲೇಕೆಲ್ಲ ನೆಲದ ಮೇಲೆ ಕೂತು ಕಲಿತಿದ್ರು. ಈಗಿನ ಒಂದು ವಾತಾವರಣ ಬದಲಾದ ಸಂದರ್ಭದೊಳಗೆ ನಾವು ಅದಕ್ಕೆ ಬದಲಾಗಬೇಕಾಗ್ತದೆ. ಅದಕ್ಕೆ ಅದೆಲ್ಲ ವ್ಯವಸ್ಥೆಯನ್ನು ಈ ಸಂಘದವರು ಇಲ್ಲಿ ಮಾಡಿಕೊಡ್ತಾರೆ. ಸಂಘದವರು ಅಂದ್ರೆ ಮಾರ್ಗದರ್ಶನ ಉಪಯುಕ್ತದ. ಭಾಳಷ್ಟು ಹಿರಿಯರು ಅದಾರ ಸಂಘದೊಳಗೆ. ಅವ್ರು ಆಗಾಗ ಬಂದು ಮಾರ್ಗದರ್ಶನವನ್ನು ನೀಡ್ತಾರೆ. ಭಾಳ ಉತ್ತಮವಾದಂಥ ಸಲಹೆಯನ್ನು ಕೊಡ್ತಾರೆ. ಅದಕ್ಕೋಸ್ಕರ ಈ ಶಿಕ್ಷಣ ಸಂಸ್ಥೆ ಉತ್ತರವಾಗಿ ಇನ್ನೂ ಬೆಳೀತೈತಿ. ಇನ್ನೂ ಬೆಳೆದು ದೊಡ್ಡ ಹೆಮ್ಮರ ಆಗ್ತೈತೆ ಅನ್ನೋ ಮಾತನ್ನು ನಾ ಇಲ್ಲಿ ವ್ಯಕ್ತಪಡಿಸ್ತಾ ಈ ಒಂದರ FM ನ್ಯೂಸ್ನವರಿಗೆ ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರಣ ಅಂದ್ರೆ ಈಗ ನಮ್ಮ ಹುಡುಗರು ಅದು ಎಲ್ಲ ಪರಸ್ಥಳಕ್ಕೆ ಹೋಗಕತ್ತಿದ್ದು ಅದು ತಪ್ಪಬೇಕು ಅನ್ನೋ ಉದ್ದೇಶಕ್ಕಾಗಿ ಈಗ GK ಗಾಣಿಗೇರ್ ಅಂಥೇಳಿ ಮಾಸ್ತರ್ ಇದ್ರಿ ನಮ್ಮ ಮಾವ್ರಿ. ಅವ ಈ ಊರು ಹಿರಿಯರ ನಿಂಗನಗೌಡ್ರು ಅಂಥೇಳಿ ಒಬ್ರು ಇದ್ರಿ. ನಿಂಗನಗೌಡು, ಓಂಕಾರಗೌಡು ಪಾಟೀಲ್, ಆಮೇಲೆ ಊರಾನ ಹಿರಿಯರಿ ಜಯಪ್ಪ ಸಾವ್ಕಾರ, ಮಲ್ಲನಗೌಡರು, ದೇಸಾಯರು, ಆಮೇಲೆ ಮತ್ತು ಇನ್ನೂ ಅನೇಕ ಹಿರಿಯರು ಅದಾರ ಬಿಡ್ರಿ. ಅವರು ನೆನಪಿಗೆ ಬರೋದಿಲ್ಲ. ಅವರೆಲ್ಲರೂ ಕೂಡಿ ಇಲ್ಲಿ ಒಂದು ಶಾಲೆ ಮಾಡ್ತೀನಿ ಅಂಥೇಳಿ ಮಾಸ್ತರು ಪಣ ತೊಟ್ಟು ಇಲ್ಲಿ ಒಂದು ಶಾಲೆ ಮಾಡಿದ್ದಾರೆ. ಈ ಶಾಲೆ ಪಂಚಾಯತಿ ಒಳಗೆ ಜಾಗ ಬೇಕತ್ತಲ್ರಿ. ಅದನ್ನು ಇದು ಸ್ವಾಮಿಗಳ ಜಾಗ ರೀ. ಅದು
11 ಎಕರೆ, ಅದಕ್ಕೆ 6 ಎಕರೆ, ಇದಕ್ಕೆ 5 ಎಕರೆ ಹಿಂಗೇನು ಅದು ವಿತರಣೆ ಮಾಡೋ ಹಂಗೆ ಮಾಡಿದ್ರಿ. ಮಾಡಿ ಅದನ್ನು ನಮ್ಮ ಬಿ ಒ ಸಾಹೇಬರು ಅವ್ರು ತಂದಿದ್ದರು, ಇದಕ್ಕೆ ದಾನ ಮಾಡಿದ್ರಿ. ಆಮೇಲೆ ಶುರು ಆತ್ರಿ. ಹಂಗೆ ನಾವು ಈಗ ಯಾರು ಬಂದವ್ರಿಗೆಲ್ಲ ಹೋಗೋರಿಗೆ ಬರೋರಿಗೆ ನಮ್ಮ ಮಾಸ್ತರ ಪಟ್ಟಿ ಕೇಳವ್ರಿ. ಪಟ್ಟಿ ಕೇಳಿ ಇದನ್ನೆಲ್ಲ ಇಲ್ಲೊಂದು ಲಿಂಬಿಕಾಯಿ ಅಂಥೇಳಿ ಸರ್ ಅದಾರೆ, ಅವರು ಇದು ಆಗಿ ಬಂದಿದ್ದರು ಶಿಕ್ಷಕರು, ದೈಹಿಕ ಶಿಕ್ಷಕರು. ಅವ್ರ ಕಡೆಯಿಂದ 28,000 ಇದು ತೊಗೊಂಡಿದ್ರಿ ದೇಣಿಗೆ ರೀ. ಅದನ್ನು ಈ ಕಟ್ಟಡಕ್ಕೆ ಉಪಯೋಗ ಮಾಡಿದ್ರಿ. ಭಾಳ ಶ್ರಮ ಪಟ್ಟಾರೆ. ಮತ್ತು ಈ ಕಟ್ಟಡ ಮಾಡಾಗ ಅದಕ್ಕೆ ಬಣ್ಣ ಹಚ್ಬೇಕಾದ್ರೆ ಇವು ನಿಮ್ಮಂಥವ್ರನ್ನ ಯಾರನ್ನ ಕರೆಸೋದು, ಅವ್ರಿಗೆಲ್ಲ ಊಟಕ್ಕೆ ಹಾಕೋದು, ಹಾಕಿ ನೀವು ಇದಕ್ಕೆ ಬಣ್ಣ ಕೊಡ್ಬೇಕ್ರಿ. ಅವ್ರು ಬಣ್ಣ ಕೊಟ್ಟರು. ಹೀಗೆಲ್ಲ ಈ ರೀತಿ ಈ ಸಂಘ ಬೆಳೆಸಿದ್ರಿ ಎಲ್ಲರೂ ಊರನವ್ರು ಮಾಡಿ. ಭಾಳ ಇದು ಐತೆ ಅಡ್ರಿ ಇದು ಸಂಘದ್ದು. ಮತ್ತು ಸಂಘ ಆಗಿ ಭಾಳ ಮತ್ತು ನಮ್ಮ ರೊಕ್ಕಂಕ ಇಲ್ಲೇ ಇಲ್ಲ ಸಂಘದಾಗ ರೀ. ಇವರ ಊರಾನವ್ರು ಏನು ದೇಣಿಗೆ ಕೊಟ್ಟಿದ್ದರು ಅದ್ರ ಮ್ಯಾಗಿಂದನೇ ಅದು ನಡೆದಿತ್ತು ರೀ. ಆಮೇಲೆ ಇವರಷ್ಟು ದೇಣಿಗೆ ಇದು ಕೊಟ್ಟಿದ್ರಲ್ಲ ಡೊನೇಷನ್, ಅದನ್ನು ಮಾಡ್ಕೋತನ ಹೊಂಟೆ ಮುಂದೆ ರಘುಪತಿ ಅಂಥೇಳಿ ಶಿಕ್ಷಣ ಮಂತ್ರಿ ಇದ್ದರು. ರಘುಪತಿ ಅಂತಿದ್ದೆ ಹೋಗಿ ನಮ್ಮ ಗಾಣಿಗೇರ ಮಾಸ್ತರು ಅವ್ರನ್ನ ಮುಂದೆ ಮಾಡಿಬಿಟ್ರಿ. ಅವರೆಲ್ಲ ಪರ್ಮಿಷನ್ ತಂದರು, ಮಾಡಿದರು, ಎಲ್ಲ ಚಲೋ ಆತ್ರಿ. ಮುಂದೆ ಆಮೇಲೆ ಇವೆಲ್ಲ ಕ್ಲಾಸ್ ನೋಡೋದು ಮಾಸ್ತರುಗಳು ಒಂದೊಂದು ತೊಗೊಳೋದು ರೀ. ಈಗ ಇನ್ನೊಬ್ಬರು ಇಲ್ಲಿ ಅವ್ರು ಯಾರಪ್ಪ ನಮ್ಮ ಇವರು ಸರ್ ಅಂತ ಹೇಳಿದ್ರಿ. ಅವ್ರನ್ನ 50 ರೂಪಾಯಿ ಅವ್ರಿಗೆ ಕೊಟ್ಟು ಇಲ್ಲಿ ಬೋರ್ಡಿಂಗ್ದು ಊಟ ಮಾಡೋಕೆ ಹಚ್ಚಿದ್ರು. ಆಮೇಲೆ ಹೆರ್ಕಲದಿಂದ ಹಿರಣ್ಣವ್ರಂತ ತೊಗೊಂಡ್ರಿ. ಈ ಬಾಯಿ ಒಬ್ಬಾಕಿ ಜೋಶಿ ಅಂತೇಳಿ ಬಂದರು. ಆಮೇಲೆ ಕ್ಲಾರ್ಕ ಬಗಲಿ ಅಂತೇಳಿ ಬಂದ್ರಿ. ಆಮೇಲೆ ಇತಿಹಾಸ ಭೂಗೋಳ ಹೇಳಕ್ಕೆ ನ್ಯಾಮಗೌಡ್ರು ಅಂತ ಹೇಳಿದರು. ಕನ್ನಡ ಹೇಳಕ್ಕೆ ಹಿರಣ್ಣವ್ರು ಅಂಥೇಳಿ ಕನ್ನಡ ಹೇಳಿದ. ಮತ್ತು ಇತಿಹಾಸ ಇದು ಗಣಿತ ಹೇಳಕ್ರಿ ಬಿ ಡಿ ದೇಸಾಯಿ ಅಂಥೇಳಿ ಅವ್ರನ್ನ ರೀ. ಅವರೆಲ್ಲ ಅವ್ರ ಮಾಮಾರು ಮತ್ತೆಲ್ಲ ಪ್ರಯತ್ನ ಮಾಡಿದ್ರಿ. ಆಗ ಅವನ ಅವ್ರಿಗೆ ಮತ್ತು ಇತಿಹಾಸ ಭೂಗೋಳ ಮಾಸ್ತರ್ ನ್ಯಾಮಗೌಡ್ರಿಗೆ ಆಗ ಅವು ಕಲಿಸಿ ಆಮೇಲೆ ಈ ಶಾಲೆ ಒಳಗೆ ತೊಗೊಂಡ್ರಿ. ಮುಂದೆ ಹಂಗೆ ಇದು ಚಲೋ ನಡೀತ್ರಿ. ರಿಸಲ್ಟ್ನ ಚಲೋ ಬರೋಕ್ಕಾಯ್ತೀವಿ. ಮುಂದೆ ಏನು ಮಾಡಿಬಿಟ್ರಿ, ಹೊಟ್ಟೆ ಕಿಚ್ಚಿ ಊರಾನವರು ಇದನ್ನು ಹೆಂಗಾರ ಮಾಡಿ ಮುರಿಬೇಕಂತೇಳಿ ಪ್ರಯತ್ನ ಮಾಡಿದ್ರಿ. ನಮಗೆ ಮುಳುವಾಡಕ್ಕೆ ಬಿತ್ತರಿ. ಬಿತ್ತು ಕೂಡಲೇ ನಾವು ಹೇಳೋರು, ನಮಗೆ ಸರ್ಗಳು ಹೇಳಿದ್ರಿ 40 ಹುಡುಗರು ತಯಾರಾಗಬೇಕು ಕನ್ನಡ ಶಾಲೆ ಒಳಗೆ, ಅಂದ್ರೆ ನಿಮ್ಮ ಶಾಲೆ ನಡೀತೈತಿ. ನಾ 1ನೇತೆ ಕಲಿಸ್ತಿದ್ದೆ, ಇನ್ನೊಬ್ಬರು 2ನೇತೆ 3ನೇತೆ ಮೊದಲು ಘಟ್ ತಯಾರು ಮಾಡಿ ಈ ಹುಡುಗರು 40 ಬರ್ಬೇಕ್ರಿ. ಆ ರೀತಿ ತಯಾರು ಮಾಡಿ ಕಳಿಸ್ತಿದ್ದೇವೆ ರೀ. ಮತ್ತು ಇನ್ನೊಬ್ಬರು ಅವರು ಒಬ್ಬರು ಮೇಲೆ ದೇಖರೇಖೆ ಬಂದಂಗೆ ಗಣಿತ ಹೇಳ್ತಿದ್ರಿ. ಎಲ್ಲ ಮಕ್ಕಳಿಗೆ ಗಣಿತ ಹೇಳೋರು ಬಂದ. ಇದೇ ರೀತಿ ಮಾಡ್ಕೋತ ಹೊಂಡ್ತಿ ಚಲೋ ನಡೀತಿರಿ. ರಿಸಲ್ಟ್ ಅದು ಮತ್ತು ಇದನ್ನು ಮುರಿಬೇಕಂತ ಹೇಳಿ ಮಾಡಿದರು. SSLC ಬತ್ರಿ. ಬಂದ ಕೂಡಲೇ ಹುಡುಗರನ್ನ ಕೆಲವರು ಜಾತೀಯತೆ ಮಾಡಿ ತೆಗ್ಸಿದ್ರು. ತೆಗ್ಸಿದ ಕೂಡಲೇ ನಮ್ಮ ಮಾಸ್ತರ್ ಏನು ಮಾಡಿದ್ರಿ, ಇವ್ರಿಗೆ ಹೋಗಿ ತೋಳುಮಟ್ಟಿ, ತುಂಬುರು ಮಟ್ಟಿ, ಕೊರ್ತಿ, ಅವೆಲ್ಲ ಮಣ್ಣಿಕೇರಿ, ಮತ್ತು ಆಮೇಲೆ ಟಕ್ಕಳಿಕಿ, ಗೋವಿಂದಿನ್ನಿ, ಈ ಎಲ್ಲ ಊರುಗಳಿಂದ ಹುಡುಗರು ಕರ್ಕೊಂಡು ಬಂದು ಪರೀಕ್ಷೆ ಶುರು ಮಾಡಿಬಿಟ್ರಿ. ಆಗ ರಿಸಲ್ಟ್ನು ಚಲೋ ಆಯ್ತು ಬಿಡ್ರಿ. ಗದಿ ಅದರಿಂದ ನಮ್ಮ ಹುಡುಗರು ಹೋಗ್ಯಾವ್ರಿ. 40 ಹುಡುಗರು ಹೋಗ್ಯಾವ್ರಿ ನಮ್ಮಲ್ಲಿಂದ ರೀ ಸರ್. ಉಪ್ಕಡ್ಡಿಗೆ ಏನು ಮಾಡ್ತಾರೆ ಎಲ್ಲ. ಅದರಾಗ ನಮ್ಮೂರ ಇಲ್ಲೇ ಕಲ್ತಿದ್ದವ CRC ಪಾರ್ಗೊಂಡ. ಅವ್ರು ಯಾಕೇನೋ ಒಂಜಾರ ಮನಸ್ಸು ಮಾಡಿ ಇಲ್ಲಲ್ರಿ ಇಲ್ಲೇ ಕಲೀಲಿ ಅನ್ನುವಂಥದ್ದು ಒಂದು ಅವರಲ್ಲಿ ಬರಲಿಲ್ಲ. ಅವರು ಸುಮ್ಮಿದ್ರು. ಮಟ್ಟದಾಗ ಅಂಕ ರಗಡ ಇದು ತೊಗೊಂಬಂದೇವ್ರಿ ಕಪ್ಪ. ಇಲ್ಲಿ ಗುರಪ್ಪ ಬಾಡಿಗೆ, ಆಮೇಲೆ ಈಶ್ವರ ಬಡಿಗೇರ್ ಅಂತ ಹೇಳಿದ್ರಿ. ಆ ಹುಡುಗರು ಅಂಕ ಅವರು 3 ರೀ. ಉದ್ದ ಜಗತ್ತು, ಎತ್ತರ ಜಗತ್ತು, ಆಮೇಲೆ 200 ಮೀಟ್ರ್ ಓಟ ಅವರ ಫಸ್ಟ್ ಬರೋರು. ನಮ್ಮ ಶಾಲೆ ವೀರಾಗ್ರಣಿ ಶಾಲೆ ಆಗೈತಿ ರೀ. ನಮಗೆ ಕೆಳಗಿಂದ್ರಿ
ತಹಸೀಲ್ದಾರ್ ಆಗಲಿ, ಯಾರು ಶಿಕ್ಷಣ ಅಧಿಕಾರಿಗಳು ಬರಲಿ, ಮತ್ತು ಬೇರೆ ಎಲ್ಲಿಯವರು ಬರಲಿ, ಬಂದು ನಮ್ಮ ಶಾಲೆಯ ಕಾಲು ಹಾಕಿ ಹೋಗಿದ್ರು. ಶಾಲೆ ರೋಣಿಹಾಳ. ನನ್ನ ಹೆಸರು ಎ ಎಂ ಪಾಟೀಲ್ ಅಂತೇಳಿ. ನಾನು ಇಲ್ಲಿ ಮುಖ್ಯೋಪಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು 14 ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸಹ ಶಿಕ್ಷಕನಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದೇನೆ ಮತ್ತು ಮುಖ್ಯೋಪಾಧ್ಯಾಯರಾಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಲ್ಲಿಯ ಒಂದು ಆಡಳಿತ ಮಂಡಳಿ ಅತ್ಯುತ್ತಮವಾಗಿದೆ ಮತ್ತು 5 ಎಕರೆ ಒಂದು ಜಾಗದಲ್ಲಿ ವಿಶಾಲವಾದ ಒಂದು ಮೈದಾನವನ್ನು ಹೊಂದಿರುವಂಥ ಶಾಲೆಯಾಗಿದೆ ಮತ್ತು ಅದರಲ್ಲಿ ಸುಸಜ್ಜಿತವಾದ ಒಂದು RCC ಬಿಲ್ಡಿಂಗ್ ಇದೆ. ಹಾಗೆ ಪ್ರತ್ಯೇಕವಾಗಿ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಒಂದು ಶೌಚಾಲಯ ವ್ಯವಸ್ಥೆ ಇದೆ. ಕುಡಿಯುವ ನೀರಿನ ಶುದ್ಧ ಘಟಕವನ್ನು ಹೊಂದಿದೆ ಅಂತ ಹೇಳ್ತೀನಿ. ಹೀಗೆ ಪ್ರಯೋಗಾಲಯ ಮತ್ತು ಒಳ್ಳೆಯ ಒಂದು ವಾಚನಾಲಯ, ಗ್ರಂಥಾಲಯವನ್ನು ಮಾಡಿಕೊಂಡಿದ್ದೇವೆ. ಅಲ್ಲಿ ವಿದ್ಯಾರ್ಥಿಗಳು ಗ್ರಂಥಾಲಯಕ್ಕೆ ಹೋಗಿ ಓದಿಕೊಳ್ತಾ ಇದ್ದಾರೆ. ಪ್ರತಿಯೊಂದು ಕ್ಲಾಸ್ ರೂಮಿಗೂ, ಆಫೀಸ್ ರೂಮ್ ಎಲ್ಲೇ ಹೋದರೂ ಮೈದಾನಕ್ಕೂ ಕೂಡ CC ಕ್ಯಾಮ್ರಾದ ಒಂದು ವ್ಯವಸ್ಥೆ ಅಳವಡಿಕೆ ಇದೆ. ಶಾಲೆಯು ಕೂಡ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಸುಮಾರು ಇದು 80-81ರಿಂದ ಪ್ರಾರಂಭವಾಗಿದೆ. ಅಲ್ಲಿಂದ ಇಲ್ಲಿ ತನಕನೂ ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ಕೊಡ್ತಾ ಬಂದಿದ್ದೇವೆ. ಇದರಲ್ಲಿ ಎಲ್ಲ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯ ಒಂದು ಹಸ್ತಕ್ಷೇಪ ಉತ್ತಮವಾಗಿದೆ ಅಂತ ಹೇಳೋದ್ರೊಂದಿಗೆ